ಶಿವಶಂಕರಪ್ಪ ಅವರ ಕಲಬುರಗಿಯಲ್ಲಿರುವಂತ ಮನೆಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮೂಲತಃ ರಾಯಚೂರಿನವರು ಶಿವಶಂಕರಪ್ಪ ಸಾಹುಕಾರ್ ಕಲಬುರಗಿಯಲ್ಲಿ ಮನೆ ಕಟ್ಟಿಕೊಂಡಿದ್ರು. 7 ಜಿಲ್ಲೆಗಳಲ್ಲಿ ಇಡಿ ದಾಳಿಯಾಗಿದೆ. ಕಲಬುರಗಿ, ದಾವಣಗೆರೆ, ಚಿತ್ರದುರ್ಗ. ಕಲಬುರಗಿಯ ಶಿವಶಂಕರಪ್ಪ ಅವರ ಮನೆ 7 ಜಿಲ್ಲೆಗಳು, 20ಕ್ಕೂ ಹೆಚ್ಚು ಕಡೆ. ಒಬ್ಬ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿಜಯಲಕ್ಷ್ಮಿ ಅಂತ ಅವರ ಹೆಸರು, ಅವರ ಮನೆ ಮೇಲೂ ದಾಳಿಯಾಗಿದೆ. ಕಲಬುರಗಿಯಲ್ಲಿ, ಚಿತ್ರದುರ್ಗದಲ್ಲಿ, ದಾವಣಗೆರೆ ಸೇರಿ ಹಲವೆಡೆ ದಾಳಿಯಾಗಿದೆ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಈ ಅಕ್ರಮವನ್ನು ಬಯಲಿಗೆಳೆದಂತ ಸಂದರ್ಭದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಜೊತೆಗೆ ಇನ್ನೂ ಹಲವು ತಿಮಿಂಗಿಲಗಳು ಇದರಲ್ಲಿ ಭಾಗಿಯಾಗಿದೆ ಅನ್ನೋ ಅಂದಾಜನ್ನ ನೀಡಲಾಗಿತ್ತು. ಈಗ ಪತ್ತೆಯಾಗಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ. ಇನ್ನೂ ದೊಡ್ಡ ದೊಡ್ಡ ತಿಮಿಂಗಿಲಗಳಿದ್ದಾವೆ ಅಂತ. ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಅಭ್ಯರ್ಥಿಗಳ ಮನೆಯ ಮೇಲೆ ದಾಳಿಯಾಗಿದೆ. ಎಕ್ಸಾಮ್ ಬರೆದು ಪಾಸ್ ಆಗಿ ಸೆಲೆಕ್ಟ್ ಕೂಡ ಆಗಿದ್ರು. ಅಂತ ಅಭ್ಯರ್ಥಿಗಳು ಅಂದ್ರೆ ಅನುಮಾನಾಸ್ಪದ ಅಭ್ಯರ್ಥಿಗಳು. ಅವರು ಪಡೆದಿರುವಂತಹ ಅಂಕಗಳ ಬಗ್ಗೆ ಅನುಮಾನ ಇತ್ತು. ಅವರ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಚಿತ್ರದುರ್ಗದ ತಾಳಿಕಟ್ಟೆಯಲ್ಲಿ ನವೀನ್ ಕುಮಾರ್ ಎಂಬವರ ಮನೆ. 2 ದೃಶ್ಯ, ಚಿತ್ರದುರ್ಗ ಮತ್ತು ದಾವಣಗೆರೆ. ಯಾರು ಅಂತ ಕೇಳಿದ್ರೆ 400 ಮಂದಿ ಪಶುವೈದ್ಯರ ನೇಮಕ ಪ್ರಕ್ರಿಯೆ ಏನಾಯಿತು, ಅದರಲ್ಲಿ ಯಾರು ಅನುಮಾನಾಸ್ಪದವಾಗಿ ಅಂಕವನ್ನು ಗಳಿಸಿದ್ದಾರೋ ಅವರ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಅನುಮಾನಾಸ್ಪದ ಅಂಕಗಳು ಹೆಂಗ ಬಂತು ಅನ್ನೋದು ಪ್ರಶ್ನೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಮೌಲ್ಯಮಾಪನ ಮಾಡಿದಂತ ಸಂಸ್ಥೆಯ ಮೇಲೂ ಕೂಡ ದಾಳಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.